ಸರ್, ಈ ಭಾಗದಲ್ಲಿ ಸೆಟ್ ಮಾಡಿದಂಥ ಪೆಂಡ್ರೆ ವಿಚಾರ ಇದೆ, ಅದು ಈ ಎಲೆಕ್ಷನ್ ಮೇಲೆ ಅದು ಪಾಸಿಟಿವ್ ಆಗ ನೆಗೆಟಿವ್ ಯಾವ ಥರ? ನೋಡಿ, ಕರ್ನಾಟಕದ ಜನತೆಗೆ ಯಾವುದು ತಪ್ಪು ಯಾವುದು ಸರಿ ಅನ್ನುವಂಥ ತೀರ್ಮಾನ ತೆಗೆದುಕೊಳ್ಳುವಂಥ ಮತದಾರರು ಬುದ್ಧಿವಂತರಿದ್ದಾರೆ. ಇದು ಈ ಪ್ರಕರಣ ಮಾಡಿರ್ತಕ್ಕಂಥದ್ದು ತಪ್ಪು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದ್ರೂ ಕೂಡ, ಆದರೆ ರೇವಣ್ಣವ್ರ ವಿಚಾರದಲ್ಲಿ ಕುತಂತ್ರವನ್ನು ಮಾಡಿ ಏನೋ ದೊಡ್ಡ ಸಾಧನೆಯನ್ನು ಮಾಡಿದ್ದೀವಿ ಅನ್ನುವಂಥ ಕೆಲವು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅದು ಸತ್ಯಾಸತ್ಯತೆ ಹೊರಗೆ ಬರುವಂಥದ್ದಾಗುತ್ತೆ. ರೇವಣ್ಣ ಅವರ ವಿಚಾರದಲ್ಲಿನೇ ಈ ಎಲೆಕ್ಷನ್ ಪ್ರಭಾವ ಬೀರುತ್ತಾನೆ ಅಂದರೆ ಈಗ ನಿಮಗೆ ಗೊತ್ತಾಗುತ್ತಲ್ಲ, ಚುನಾವಣೆ ರಿಸಲ್ಟ್ ಬಂದ ತಕ್ಷಣ ಯಾವುದೇ ವ್ಯಕ್ತಿ ಯಾವುದೇ ವಿಚಾರಗಳನ್ನು ಒಳ್ಳೆ ಕೆಲಸ ಕೆಟ್ಟ ಕೆಲಸಗಳನ್ನ ಮಾಡಿದಂಥ ಸಂದರ್ಭಗಳಲ್ಲಿ ಕೆಲವು ಅವರ ವೈಯಕ್ತಿಕ ವಿಚಾರಗಳು ಇರ್ತವೆ. ಆದರೆ ಎಲ್ಲವನ್ನೂ ಇಡೀ ಪಾರ್ಟಿಗೆ, ಎಲ್ಲ ಪಾರ್ಟಿನಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಇಡೀ ಪಾರ್ಟಿಗೆ ಹೋಲಿಸುವಂಥದ್ದು ಅಥವಾ ಇಡೀ ಪಾರ್ಟಿಗೆ ಜವಾಬ್ದಾರಿಯನ್ನು ಕೊಡುವಂಥದ್ದು ಸರಿಯಲ್ಲ. ಈಗಾಗಲೇ ಅದನ್ನು ದೇವರಾಜೇಗೌಡರವರು ಕಾಂಗ್ರೆಸ್ನವರ ಉದ್ದೇಶ ಏನು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದರೆ ಇದೊಂಥರ ಯಾರು ಮಾತಾಡ್ತಾರೆ ಅವ್ರ ಮೇಲೆಲ್ಲ ನಮ್ಮ ಕುಮಾರಣ್ಣವ್ರು ಹೇಳಿದ್ದಾರೆ, ಇದು ಯಾವ ಸೆಕ್ಷನ್ ಸರ್ಕಾರ ಅಂತ. ಅದರಿಂದ ನಮಗೆ ವಿಶ್ವಾಸ ಇದೆ, ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಮತ್ತು HD ದೇವೇಗೌಡರು ಸಾಹೇಬರು, ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮತ್ತು ಕುಮಾರಣ್ಣರವರು ಮತ್ತು ವಿಜೇಂದ್ರರವರು, JDS BJP ಕಾರ್ಯಕರ್ತರ ಶ್ರಮ ಖಂಡಿತವಾಗಿ ಈ ಚುನಾವಣೆ ನಾವು ಗೆಲ್ತೇವೆ ಅನ್ನುವಂಥ ವಿಷಯ. ನಿನ್ನೆ ಪ್ರಜ್ವಲ್ ಅವರು ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ದೇವೇಗೌಡರು ಸಾಹೇಬರು ಖಡಕ್ ಸೂಚನೆಯನ್ನು ಕೊಟ್ಟಿದ್ದರು, ಇಷ್ಟರಲ್ಲಾಗಲೇ ಬರಬೇಕಿತ್ತು. ಬಟ್ ಈಗ ಹೇಳಿದ್ದಾರೆ, ಕಾನೂನಲ್ಲಿ ಈ ನೆಲದ ಮಣ್ಣಲ್ಲಿ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ನೋಡೋಣ ಬಂದ ಮೇಲೆ ಸತ್ಯಾಸತ್ಯತೆ ಏನು ಅಂತೇಳಿ ಜನರಿಗೂ ಗೊತ್ತಾಗಬೇಕಲ್ಲ. ನಾವು ಕೂಡ ಕಾಯ್ತಾ ಇದ್ದೀವಿ. ನಾನು ಭಾಳ ಹಿಂದೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನನ್ನ ವೈಯಕ್ತಿಕ ಮತ್ತು ಸಾರ್ವಜನಿಕ ಎರಡೂ ಕೂಡ ರೇವಣ್ಣವ್ರ ವಿಚಾರದಲ್ಲಿ ಸ್ಪಷ್ಟವಾದ ತೀರ್ಮಾನ ಮತ್ತು ನಡೀತಾ ಇರ್ತಕ್ಕಂಥ ಘಟನಾವಳಿಗಳ ಬಗ್ಗೆ ಹೇಳಿದ್ದೀನಿ. ಬಟ್ ಇದನ್ನು ಮಾತನಾಡಲಿಕ್ಕೆ ಈಗಲೂ ಕೂಡ ನನ್ನ ಮನಸ್ಸು ಹೋಗ್ತಿಲ್ಲ.